ಹಲೋ, ನಾನತ್ತೆ ಪ್ರಿಯಾ ಮಾತಾಡ್ತಾ ಇರೋದು. ಕನಕಕ್ಕನ ಫೋನ್ ನಾಟ್ ರೀಚಬಲ್ ಅಂತ ಬರ್ತಾ ಇತ್ತು. ಸ್ವಲ್ಪ ಕನಕಕ್ಕನ ಫೋನ್ ಕೊಡ್ತೀರಾ? ಪ್ರಿಯಾ, ಕನಕ ಮನೇಲಿಲ್ಲ. ಫೋನ್ ಮಾಡೋ ಬದಲು ಮನೆಗೆ ಬರ್ಬೋದಾಗಿತ್ತಲ್ಲ. ಏನು, ಕನಕಕ್ಕ ಮನೇಲಿಲ್ವಾ? ಎಲ್ಲಿ ಹೋಗಿದ್ದಾಳೆ? ಅಯ್ಯೋ, ಅದೊಂದು ದೊಡ್ಡ ಕತೆ. ಇಲ್ಲಿ ತನಕ ಅದನ್ನೇ ಪಾರಾಯಣ ಮಾಡಿ ಮಾಡಿ ನನಗೂ ಸಾಕಾಗೋಗಿದೆ. ನೀವೇನು ಹೇಳ್ತಾ ಇದ್ದೀರಾ ಅಂತ ನನಗೆ ಅರ್ಥ ಆಗ್ತಿಲ್ಲ ಅತ್ತೆ. ಈ ಮನೇಲಿ ಏನು ನಡೀತಾ ಇದೆ ಅಂತ ನನಗೆ ಅರ್ಥ ಆಗ್ತಾಯಿಲ್ಲ. ಇನ್ನು ನಿನ್ಗೆ ಹೇಗೆ ಅರ್ಥ ಆಗುತ್ತೆ? ಅತ್ತೆ, ಯಾರಿಗೇನಾಯ್ತು? ಯಾಕೊಂಥರ ಮಾತಾಡ್ತಿದ್ದೀರಾ? ಪ್ರಿಯಾ, ಕನಕನ ಅದಕ್ಕೆ ಸೂಸೈಡ್ ಅಟೆಂಪ್ಟ್ ಟ್ರೈ ಮಾಡಿದಾರಂತೆ. ಓ ಮೈ ಗಾಡ್, ಯಾಕಂತೆ? ಯಾಕೆ ಅಂತ ಗೊತ್ತಿಲ್ಲ, ಆದರೆ ಅವ್ರ ಕಂಡೀಷನ್ ತುಂಬ ಸೀರಿಯಸ್ ಆಗಿದೆ ಅಂತೆ. ಅದಕ್ಕೆ ಕನಕ ಮತ್ತು ಅವಿ ಅವ್ರನ್ನ ನೋಡೋದಕ್ಕೆ ಹೋಗಿದ್ದಾರೆ. ನಾನು ಅಲ್ಲಿಗೆ ಹೋಗ್ತೀನತ್ತೆ. ಯಾವ ಹಾಸ್ಪಿಟಲ್ಗೆ ಸೇರಿಸಿದಾರಂತೆ? ಪ್ರಿಯಾ, ನೀನು ಯಾಕೆ ಅಲ್ಲಿಗೆ ಹೋಗ್ತೀಯಾ? ಮದುವೆ ಆಗೋ ಹುಡುಗಿ ನೀನು, ಅಂತ ಕೆಟ್ಟದನ್ನೆಲ್ಲ ನೋಡಬಾರ್ದು. ಅತ್ತೆ, ಹಾಗಂದ್ರೆ ಆಗತ್ತಾ? ಕನಕಕ್ಕ ಬೇಜಾರು ಮಾಡ್ಕೊಬಿಟ್ರೆ? ನೀನು ಫೋನ್ ಮಾಡಿದ್ಯಾ, ನಿನಗೆ ವಿಷಯ ಗೊತ್ತಿದೆ ಅಂತ ಕನಕಂಗೆ ಹೇಗೆ ಗೊತ್ತಾಗಬೇಕು? ನೀನು ಪಾಡಿಗೆ ನೀನಿರು ಪ್ರಿಯಾ. ಹಲೋ ಪ್ರಿಯಾ, ಯಾಕೆ ಮಾತಾಡ್ತಾ ಇಲ್ಲ? ಏನು ಯೋಚನೆ ಮಾಡ್ತಾ ಇದೆಯಾ? ಏನಿಲ್ಲ ಅತ್ತೆ, ಪಾಪ ಲಕ್ಷ್ಮಿ ಅಕ್ಕ ಹೀಗೆ ಮಾಡ್ಕೋಬಾರ್ದಾಗಿತ್ತು. ಪ್ರಿಯಾ, ಆ ವಿಷಯ ಬಿಡು. ಈಗ ಶ್ರೀಕಾಂತನ ಬಗ್ಗೆ ಯೋಚನೆ ಮಾಡು. ಯಾಕೆ? ಅವ್ರಿಗೇನಾಯ್ತು? ತುಂಬ ಡಿಪ್ರೆಸ್ ಆಗಿ ರೂಮಲ್ಲಿ ಕೂತಿದ್ದಾನೆ. ಯಾಕೆ ಡಿಪ್ರೆಸ್ಸಾ? ಶ್ರೀಕಾಂತ್ ಲಕ್ಷ್ಮಿ ಅಕ್ಕ ನೋಡೇ ಇಲ್ವಲ್ಲ? ವಿಷಯ ಅದಲ್ಲ, ಲಕ್ಷ್ಮಿ ಕೋಮದಲ್ಲಿದ್ದಾಳಂತೆ. ಅಂದಮೇಲೆ ಕನಕ ಅವಳು ಉಪಚಾರದಲ್ಲೇ ಇರ್ತಾಳೆ. ಅಂದಮೇಲೆ ಈ ಮದುವೆ ಸಾರಥ್ಯ ವಹಿಸೋರು ಯಾರು? ನನ್ನ ಮದುವೆ ಆದ ಹಾಗೇನೆ ಅಂತ ಶ್ರೀಕಾಂತ್ ತಲೆ ಮೇಲೆ ಕೈ ಹಿಡ್ಕೊಂಡು ಕೂತಿದ್ದಾನೆ. ಓಹೋ, ಹೌದಾ? ಶ್ರೀಕಾಂತ್ ಅಷ್ಟೊಂದು ಅಪ್ಸೆಟ್ ಆಗಿದ್ದಾರಾ? ಹೌದು ಪ್ರಿಯಾ, ನೀನು ಬಂದು ಅವನ್ನ ಆಚೆ ಕರ್ಕೊಂಡು ಹೋದ್ರೆ ಅವ್ನು ರಿಫ್ರೆಶ್ ಆಗ್ತಾನೆ. ಅದನ್ನ ಬಿಟ್ಟು ನೀನು ಯಾಕೆ ಆಸ್ಪತ್ರೆಗೆ ಹೋಗಬೇಕು? ಪ್ರಿಯಾ, ತುಂಬ ಕಷ್ಟಪಟ್ಟು ಶ್ರೀಕಾಂತ್ನ ಈ ಮದುವೆಗೆ ಒಪ್ಸಿದ್ದೀವಿ. ವಿಘ್ನದ ಮೇಲೆ ವಿಘ್ನ ಆಗಿ ಅವನು ತುಂಬ ತಲೆ ಕೆಡ್ಸ್ಕೊಂಡಿದ್ದಾನೆ. ಈಗ ನೀನೇ ಬಂದು ಅವನಿಗೆ ಸಮಾಧಾನ ಹೇಳಬೇಕು. ಸರಿಯತ್ತೆ, ನಾನು ಶ್ರೀಕಾಂತ್ ಜೊತೆ ಮಾತಾಡ್ತೀನಿ. ಓಕೆ, ಬಾಯ್. ಹಲೋ ಪ್ರಿಯಾ. ಶ್ರೀಕಾಂತ್, ಒಬ್ಬರೇ ಕೂತ್ಕೊಂಡು ಏನು ಮಾಡ್ತಾ ಇದ್ದೀರಾ? ಏನಿಲ್ಲ, ಸುಮ್ಮನೆ ಹೇಗೆ ಕೂತಿದ್ದೆ. ಈ ವರ್ಕ್ಲೆಸ್ ಮೈಂಡ್ ಈಸ್ ಎ ಡೆವಿಲ್ ವರ್ಕ್ಶಾಪ್ ಅಂತಾರೆ. ಕಮ್ ಆನ್ ಶ್ರೀಕಾಂತ್, ಎಲ್ಲಾದ್ರೂ ಆಚೆ ಹೋಗಿ ಬರೋಣವಾ? ಇಲ್ಲ ಪ್ರಿಯಾ, ನಮ್ಗೆ ಯಾಕೋ ಮೂಡಿಲ್ಲ. ಮೂಡಿಲ್ದೇ ಇದ್ರೆ ಏನಂತೆ? ನಾನಿದ್ದೀನಲ್ವಾ? ನಾನು ಬಂದ್ಮೇಲೆ ನೀವು ಆ ಮಾತೇ ಆಡೋ ಹಾಗಿಲ್ಲ. ಮೂಡಿಗೆ ಇನ್ನೊಂದು ಹೆಸರೇ ಪ್ರಿಯಾ. ಕಮ್ ಆನ್ ಶ್ರೀಕಾಂತ್, ಗೆಟಪ್ ಗೆಟಪ್. ಎಲ್ಲಾದ್ರೂ ಹೊರಗಡೆ ಹೋಗಿ ಸುತ್ತಾಡ್ಕೊಂಡು ಬರೋಣ. ಬೇಡ ಪ್ರಿಯಾ, ಇನ್ನೊಂದಿನ ಹೋಗೋಣ. ನೋ ವೇ, ನೀವು ಇವತ್ತೇ ಬರ್ಬೇಕು. ಹಾ, ನಮ್ ಮಾಮೂಲಿ ಪ್ಲೇಸ್ ಇದೆಲ್ಲ, ಶಿವನ್ ದೇವಸ್ಥಾನ ಪಕ್ಕ ಪಾರ್ಕ್ ಇದೆಲ್ಲ, ನಾನು ಅಲ್ಲೇ ವೆಯ್ಟ್ ಮಾಡ್ತಾ ಇರ್ತೀನಿ. ಬರ್ಬೇಕು? ಓಕೆ ಓಕೆ, ಬಾಯ್. ಶ್ರೀಕಾಂತ, ಏನೋ ಯೋಚನೆ ಮಾಡ್ತಾ ಇದೆಯಾ? ಏನಿಲ್ಲಮ್ಮ. ನನ್ನ ಹತ್ರನೇ ಸುಳ್ಳು ಹೇಳ್ತಾ ಇದೆಯಾ? ಪ್ರಿಯಾ ಫೋನ್ ಮಾಡಿದ್ಲು ತಾನೆ? ಅಷ್ಟು ಪ್ರೀತಿಯಿಂದ ಕರೀತಾ ಇದ್ದಾಳೆ, ಹೋಗ್ಬಾರೋ? ಸರಿಮ್ಮ. ಸತ್ಯ, ಪ್ರಿಯಾ ಫೋನ್ ಮಾಡಿ ಒಳ್ಳೆ ಕೆಲಸನೇ ಮಾಡಿದ್ಲು. ಇಲ್ಲ ಅಂದರೆ ಮಂಕ್ ಬರ್ದವ್ರ ಥರ ರೂಮಲ್ಲೇ ಕೂತಿರ್ತಾ ಇದ್ದ. ಇನ್ನು ನೀನು ಚಿತ್ರ ಅಪ್ಶಕನ ಹಾಳು ಮೂಳು ಅಂತ ಹೇಳಿ ಅವ್ನು ತಲೆ ತಿನ್ಬೇಡಿ, ಗೊತ್ತಾಯ್ತಾ? ಇಷ್ಟು ಹೇಳಿದ್ರೂ ಬುದ್ಧಿ ಇಲ್ಲ. ಕನ್ಕಿ, ಏನಂದ್ರೆ ಡಾಕ್ಟ್ರು? ಲಕ್ಷ್ಮಿಗೆ ಹೇಗಿದ್ದಾಳಂತೆ? ಇನ್ನು 48 ಗಂಟೆ ಆಗೋವರೆಗೂ ಏನು ಹೇಳಕ್ಕಾಗಲ್ಲ ಅಂದಿದ್ದಾರಮ್ಮ. ಆಮೇಕಾದ್ರೂ ಬದುಕ್ತಾಳಂತ? ಹ್ಞೂ ಅಜ್ಜಿ, ಅದಕ್ಕೆ ಜೀವಕ್ಕೆ ಅಪಾಯ ಇಲ್ಲ ಅಂದರು. ಸದ್ಯ ಈಗ ಸ್ವಲ್ಪ ಉಸಿರಾಡ್ದಂಗಾಯ್ತು.
ಶಾಂತ, ನಮ್ಮ ಲಕ್ಷ್ಮಿಗೆ ಏನೂ ಆಗಬಾರ್ದು ಅಂತ ಆ ಅಟ್ಟಿ ಲಕ್ಕವನಿಗೆ ಅರ್ಕೆ ಕಟ್ಕೊ. ಆ ತಾಯಿ ನಮ್ಮನ್ನ ಕೈ ಬಿಡಕ್ಕಿಲ್ಲ, ನಮ್ಮ ಲಕ್ಷ್ಮಿನ ಕಾಪಾಡ್ತಾಳೆ. ನೋಡಿ, ನೀವು ಯಾರು ಗಾಬರಿ ಆಗೋದು ಬೇಡ. ಡಾಕ್ಟ್ರು ಟ್ರೀಟ್ಮೆಂಟ್ ಶುರು ಮಾಡಿದ್ದಾರೆ. ನಾನು ಕನಕ ಸ್ವಲ್ಪ ಹೊರಗಡೆ ಹೋಗಿ ಬರ್ತೀವಿ. ಅಯ್ಯೋ, ನನ್ಗೆ ಯಾಕೋ ಕೈ ಕಾಲೇ ಆಡ್ತಾ ಇಲ್ಲ. ನೀವಿಬ್ರು ದಯವಿಟ್ಟು ಎಲ್ಲೂ ಹೋಗ್ಬೇಡಿ. ಲಕ್ಷ್ಮಿ ಜ್ಞಾನ ಬರೋವರೆಗೂ ಇಲ್ಲೇ ಇರಿ. ಹಾಗೆ ಹೇಳಿದ್ರೆ ಹೇಗಮ್ಮ? ಟ್ರೀಟ್ಮೆಂಟ್ಗೆ ದುಡ್ಡು ಕಟ್ಬೇಕಲ್ಲ. ಆಯ್ತು ಕಣವ, ನಮ್ಮ ತಾವ್ ಏನೈತೆ ಹೆಂಗಾರ ಮಾಡಿ ನೀವೇ ನಮ್ಮ ಲಕ್ಷ್ಮಿನ ಉಳಿಸ್ಬೇಕು. ನೀವು ಅದ್ರ ಬಗ್ಗೆ ಯಾವ ಯೋಚನೆ ಮಾಡಬೇಡಿ. ನಾವು ಡಾಕ್ಟರ್ ಹತ್ರ ಮಾತಾಡಿದ್ದೀವಿ. ನಾವೇ ಓಡಾಡಿ ಎಲ್ಲ ವ್ಯವಸ್ಥೆ ಮಾಡ್ತೀವಿ. ನೀವು ಆತಂಕ ಪಡಕ್ಕೆ ಹೋಗ್ಬೇಡಿ. ಕನಕ, ಹೊರಡೋಣವಾ? ಅಮ್ಮ, ಬೇಗ ಬಂದ್ಬಿಡ್ತೀವಿ. ಏನಾದರೂ ವಿಷಯ ಇದ್ರೆ ಫೋನ್ ಮಾಡಿ. ಕನಕ, ಸಮಾಧಾನ ಮಾಡ್ಕೊಳ್ಳೋಣ. ಒಂದು ಬಿಡ್ಗಾಸು ಇಲ್ಲ ಕಣ. ಇರೋ 50,000 ಲಕ್ಷ್ಮಿ ಮಗು ಹೋದಾಗ್ಲೇ ಎಲ್ಲ ಖರ್ಚಾಗೋಯ್ತು. ನಿನ್ನ ಯಾರು ದುಡ್ಡು ಕೊಡು ಅಂದೋರಣ್ಣ? ದೇವ್ರು ನನ್ನ ಎಂತ ಅಸಹಾಯಕ ಪರಿಸ್ಥಿತಿಗೆ ತಂದು ನಿಲ್ಲಿಸ್ಬಿಟ್ಟಿದ್ದಾನಮ್ಮ. ಒಂದ್ ಕಡೆ ದುಡ್ಡಿಲ್ಲ, ಇನ್ನೊಂದ್ ಕಡೆ ಲಕ್ಷ್ಮಿ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾಳೆ. ಎಲ್ಲದನ್ನು ನೋಡ್ಕೊಂಡು ಕೈ ಕಟ್ಕೊಂಡು ಕೂತ್ಕೊಳ್ಳೋಂಥ ಪರಿಸ್ಥಿತಿ ಆಗ್ಬಿಟ್ಟಿದೆ ಅಮ್ಮ ನಂದು. ಕನಕ, ನಿನ್ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ ಕಣೆ, ನಾನು ಹೊರಟ ಇರ್ಬೋದು, ಆದ್ರೆ ಲಕ್ಷ್ಮಿಗೆ ಯಾವ ಥರನೂ ಕಿರ್ಕುಳ ಕೊಟ್ಟಿಲ್ಲ ಕಣೆ. ಅವಳು ಈ ಸ್ಥಿತಿಗೆ ನಾನು ಕಾರಣ ಅಲ್ಲ. ನನ್ನ ನಂಬು ಕನಕ, ಅವಳು ಈ ಸ್ಥಿತಿಗೆ ನಾನು ಕಾರಣ ಅಲ್ಲ. ಅಣ್ಣ, ಯಾಕಿಷ್ಟು ಹಿಂಸೆ ಪಡ್ತಿದ್ಯಾ? ನೀನ್ ತಪ್ಪು ಮಾಡಿದ್ಯಾ ಅಂತ ಯಾರು ಹೇಳಿದ್ರು? ಡಾಕ್ಟ್ರು ಪೊಲೀಸ್ ಅವ್ರನ್ನ ಕರೆಸ್ತಾರಂತೆ. ನನ್ ಮೊದಲೇ ಜೈಲ್ಗೆ ಹೋಗಿ ಬಂದಿರೋನು, ಅವ್ರು ನನ್ನ ಸುಮ್ಮನೆ ಬಿಡ್ತಾರ? ಹೆಂಡತಿಗೆ ಕಿರುಕುಳ ಕೊಟ್ಟಿದ್ಯಾ, ದುಡ್ಡು ತಗೊಂಬ ಅಂತ ಅವಳನ್ನ ಪೀಡಿಸಿದ್ಯಾ ಅಂತ ಯಾವುದೋ ಒಂದು ಆರೋಪ ಹಾಕಿ ಒಳಗಾಕ್ಬಿಡ್ತಾರೆ. ಬಾಂಡ್ಲಿಯಿಂದ ಬೆಂಕಿಗೆ ಬಿದ್ದಾಗ ಆಯ್ತು ನನ್ನ ಪರಿಸ್ಥಿತಿ. ಅಣ್ಣ, ನೀನ್ ಏನು ಯೋಚನೆ ಮಾಡ್ಬೇಡ. ಡಾಕ್ಟ್ರು ಪೊಲೀಸ್ನವ್ರಿಗೆ ಫೋನ್ ಮಾಡಲ್ಲ. ಹಾಗೆ ಮಾಡ್ತಾ ಇರೋ ಹಾಗೆ ವ್ಯವಸ್ಥೆ ಆಗಿದೆ. ನೀನ್ ಧೈರ್ಯವಾಗಿರು, ಇಲ್ಲ ಸರಿ ಹೋಗುತ್ತೆ. ಕನಕ, ನನ್ನ ತಂಗಿ ಅಲ್ಲ ಕಣೆ, ನನ್ನ ಭಾಗದ ದೇವತೆ. ಅಣ್ಣ, ಹೊತ್ತಾಗತ್ತೆ, ನಾವೇನ್ ಹೊರಡ್ತೀವಿ. ನೀನೇ ಹೀಗೆ ಎದೆಗುಂದಿದ್ರೆ ಅಜ್ಜಿನ ಅಮ್ಮನ ಸಮಾಧಾನ ಮಾಡೋದಕ್ಕೆ ಕಷ್ಟ ಆಗತ್ತೆ. ನೀನ್ ಧೈರ್ಯವಾಗಿರಣ್ಣ, ನಾವೇನ್ ಹೊರಡ್ತೀವಿ. ಹೊರಡಣ್ವಾ? ಸರಿ, ಬರ್ತೀವಿ. ಯಾಕೆ ಐಸ್ ಕ್ರೀಮ್ ತಂದ್ರಿ? ಹುಡುಗಿರಿಗೆ ಐಸ್ ಕ್ರೀಮ್ ಅಂದ್ರೆ ಇಷ್ಟ ಅಲ್ವಾ, ಅದಕ್ಕೆ. ಓಹೋ, ತುಂಬಾ ಜನ ತಲೆ ಮೇಲೆ ಐಸ್ ಕ್ರೀಮ್ ಇಟ್ಟಿರೋ ಹಾಗಿದೆ. ಹಾಗೇನಿಲ್ಲಪ್ಪ, ನೀವೇ ಫಸ್ಟ್. ಏನು, ನನಗೆ ಫಸ್ಟ್ ಐಸ್ ಕ್ರೀಮ್ ಇಟ್ಟಿರೋದಾ? ಇಟ್ಟಿರೋದಲ್ಲ, ಕೊಡಿಸ್ತಿರೋದು. ನಾನು ಅಂದ್ರೆ ಬರೀ ಐಸ್ ಕ್ರೀಮ್ ಲವ್ವಾ? ಯಾಕೆ ಕೇಳ್ತಿದ್ದೀರಿ? ಐಸ್ ಕ್ರೀಮ್ ಎಷ್ಟೊತ್ತಿರತ್ತೆ, ಬೇಗ ಕರ್ಗೋಗತ್ತೆ. ನಮ್ಮ ಪ್ರೀತಿನೂ ಅಷ್ಟೇನಾ? ನೀವೇನು ಕೇಳಿದ್ರು ಕೊಡಿಸ್ತೀನಿ. ನಾನು ಏನು ಕೇಳಿದ್ರು ಕೊಡಿಸ್ತೀರಾ? ಖಂಡಿತ ಕೊಡಿಸ್ತೀನಿ. ನಿಜವಾಗ್ಲೂ? ನಿಜವಾಗ್ಲೂ, ನನ್ನ ನಾಣೆಗೂ. ಪ್ರಾಮಿಸ್ ಮಾಡಿದ್ದೀರಾ? ನಾನು ಏನು ಕೇಳಿದ್ರು ಇಲ್ಲ ಅನ್ಬಾರ್ದು, ತಂದ್ಕೊಡ್ಬೇಕು. ಓ ಎಸ್, ನೀವೇನೇ ಕೇಳಿದ್ರು ತಂದು ಕೊಡ್ತೀನಿ. ಹಾಗಾದ್ರೆ ಅಲ್ಲೊಂದು ತೆಂಗಿನ ಮರ ಇದೆಯಲ್ಲ, ಅದ್ರೊಂದು ಎಳ್ನೀರು ಕಿತ್ಕೊಡ್ತೀರಾ? ಏನ್ರಿ, ನನ್ನ ಕೋತಿ ಮಾಡ್ತಿದ್ದೀರಾ?
ಮತ್ತೆ ಏನ್ ಕೇಳಿದ್ರು ತಂದ್ಕೊಡ್ತೀನಿ ಅಂತ ಹೇಳಿದ್ರೆ ಹಾಗಂತ ನನ್ನ ಮರ ಹತ್ತಿಸ್ಬಿಡೋದ? ಮತ್ತಿನ್ನೇನು, ರೆಡಿಯಾಗಿರೋ ಸಿಕ್ಕೋ ಈ ಐಸ್ ಕ್ರೀಮ್ ದುಡ್ಡು ಕೊಡ್ತಂದ್ರೆ ಆಯ್ತಾ? ನನ್ಗೋಸ್ಕರ ಏನಾದ್ರೂ ಸ್ಪೆಷಲ್ ಆಗಿ ಕಷ್ಟಪಟ್ಟು ತಂದ್ಕೊಟ್ರೆ ನನ್ಗೂ ಗೊತ್ತಾಗೋದು ನನ್ ಮೇಲೆ ಪ್ರೀತಿ ಇದೆಯೋಲ್ವಾ ಅಂತ. ನನ್ನ ಮರಗಿರ ಹತ್ತಕ್ ಬರಲ್ಲ ರೀ. ನನ್ಗೋಸ್ಕರ ಹತ್ತಿ ನಾನೇನಾದ್ರೂ ಆಕಾಶದಿಂದ ಚಂದ್ರ ನಕ್ಷತ್ರನ ತಂದ್ಕೊಡಿ ಅಂತ ಕೇಳುದ್ನ, ಅಥವಾ ಸಮುದ್ರ ದಾಳದಿಂದ ಮುತ್ತು ಹವಳ ತಂದ್ಕೊಡಿ ಅಂತ ಕೇಳುದ್ನ? ಇಲ್ವಲ್ಲ. ಭೀಮ ಗಂಧಮಾದನ ಗಿರಿಯಿಂದ ದ್ರೌಪದಿಗೋಸ್ಕರ ಸೌಗಂಧಿಕ ಪುಷ್ಪ ತಂದ್ಕೊಟ್ಟಿದ್ನಂತೆ. ಆಫ್ಟರ್ ಆಲ್ ನನ್ಗೋಸ್ಕರ ಒಂದ್ ಎಳ್ನೀರ್ ತಂದ್ಕೊಡಕ್ಕಾಗಲ್ವಾ? ನಿಮ್ಗೆ ಎಳ್ನೀರ್ ತಾನೇ ಬೇಕಾಗಿರೋದು? ನನ್ನ ಜೊತೆ ಬನ್ನಿ, ರಾಶಿ ರಾಶಿ ಗುಡ್ಡೆ ಹಾಕಿರ್ತಾರೆ, ಒಂದಲ್ಲ 10 ಕುಡೀರಿ. ಬೇಕಾದ್ರೆ ಮನೆಗೂ ತಗೊಂಡೋಗಿ ಅದ್ರಲ್ಲಿ ಸ್ನಾನನೇ ಮಾಡಿ. ಅದೆಲ್ಲ ಆಗಲ್ಲ. ನೀವೇ ಮರ ಹತ್ತಿ ನನ್ಗೋಸ್ಕರ ಎಳ್ನೀರ್ ಕಿತ್ ತಂದ್ಕೊಡ್ಬೇಕು. ಇಲ್ಲ ಅಂದ್ರೆ ನಿಮ್ಗ್ ನನ್ ಮೇಲೆ ಪ್ರೀತಿ ಇಲ್ಲ ಅಂತ ಅರ್ಥ. ಒಟ್ನಲ್ಲೇ ನೀವು ನನ್ನ ಮರ ಹತ್ತಿಸ್ಬೇಕಂತ ತೀರ್ಮಾನ ಮಾಡಿದೀರಾ ಅಂತ ಆಯ್ತು. ಪ್ಲೀಸ್ ಶ್ರೀಕಾಂತ್, ನನ್ಗೋಸ್ಕರ ಒಂದ್ ಎಳ್ನೀರ್ ಕಿತ್ ಕೊಡಿ. ಹುಡುಗಿರು ರೈಲ್ ಹತ್ತಿಸ್ತಾರೆ ಅಂತಿದ್ದೆ, ನೀವು ಮರನೇ ಹತ್ತಿಸ್ತಿದ್ದೀರಾ. ಸರಿ, ಪ್ರಯತ್ನ ಮಾಡ್ತೀನಿ. ಸರಿ, ಇಟ್ಕೊಳ್ಳಿ, ಇಟ್ಕೊಂಬರ್ತೀನಿ. ಶ್ರೀಕಾಂತ್, ಶ್ರೀಕಾಂತ್, ಏನಾಯ್ತು ಶ್ರೀಕಾಂತ್? ಕನಕ, ನಿಮ್ಮ ಅತ್ತಿಗೆ ಹೇಗಿದ್ದಾರೆ? ಹಾಗೆ ಇದ್ದಾರೆ ಅತ್ತೆ. ಪ್ರಜ್ಞೆ ಬಂದಿಲ್ಲ. ಡಾಕ್ಟರ್ ಏನಂದ್ರು? 48 ಅವರ್ಸ್ವರೆಗೂ ಏನೂ ಹೇಳಕ್ಕಾಗಲ್ಲ ಅಂದಿದ್ದಾರೆ. ನಿಮ್ಮ ಅತ್ತಿಗೆ ವಿಷಯ ಯಾಕಮ್ಮ ಕೊಡಿದ್ರು? ಅಂಥದ್ದೇನಾಯ್ತು? ಏನು ಅಂತ ಗೊತ್ತಿಲ್ಲ ಅತ್ತೆ. ಗಂಡ ಹೆಂಡತಿ ಏನಾದರೂ ಜಗಳ ಆಡಿದ್ರಾ? ಇಲ್ಲ ನಿಮ್ಮ ಅಣ್ಣ ನಿಮ್ಮ ಅತ್ತಿಗೆಗೆ ದುಡ್ಡು ತಗೊಂಬಂತ ಏನಾದರೂ ಪ್ರಾಣ ಹಿಂತಿದ್ನ ಹೇಗೆ? ಆ ಥರ ಏನೂ ಆಗಿಲ್ಲ. ಮಗು ಹೋಯ್ತಲ್ಲ ಅನ್ನೋ ಬೇಜಾರಲ್ಲಿ ಅದಕ್ಕೆ ದುಡ್ಕಿ ನಿರ್ಧಾರ ಮಾಡಿದ್ದಾರೆ ಅಷ್ಟೇ. ಅಲ್ಲ ಕನಕ, ಈ ಥರ ಸೂಸೈಡ್ ಅಟೆಂಪ್ಟ್ ಟ್ರೈ ಮಾಡಿದ್ರೆ ಅದು ಪೊಲೀಸ್ ಕೇಸ್ ಆಗಲ್ವಾ? ಹ್ಞೂ ಅತ್ತೆ, ಆಗತ್ತೆ. ಡಾಕ್ಟ್ರಿಗೆ ಹಾಗೆ ಬರಿಬೇಡಿ ಅಂತ ರಿಕ್ವೆಸ್ಟ್ ಮಾಡಿದ್ದೀವಿ. ಅದು ಹೇಗೆ ಬರೀತಾರೆ ಕನಕ? ಪೊಲೀಸ್ನವ್ರಿಗೆ ಗೊತ್ತಾದ್ರೆ ಅವ್ರೇನು ಸುಮ್ಮನೆ ಇರ್ತಾರ? ಪೊಲೀಸಿಗೆ ಯಾರು ಹೇಳ್ತಾರೆ ಅತ್ತೆ? ಯಾರಾದರೂ ಹೇಳ್ಬೋದು. ನಿನ್ನ ಪ್ರಕಾರ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗ್ಬೇಕಲ್ಲ ಕನಕ? ನಮ್ಮ ಶ್ರೀಕಾಂತಂಗೆ ಶಿಕ್ಷೆ ಆಗಲಿ, ಬುದ್ಧಿ ಬರುತ್ತೆ ಅಂತ ಜೈಲ್ಗೆ ಹಾಕ್ಸಿದ್ ನೀನೇ ಅಲ್ವಾ? ನಿಮ್ಮ ಅತ್ತಿಗೆಗೂ ಬುದ್ಧಿ ಬರೋದು ಬೇಡವಾ? ನಿಮ್ಗೊಂದು ನ್ಯಾಯ, ನಮ್ಗೊಂದು ನ್ಯಾಯನಾ? ಹೋಗ್ಲಿ ಬಿಡೋ, ಮೊದಲು ಲಕ್ಷ್ಮಿ ಚೇತರಿಸ್ಕೊಡ್ಲಿ. ಕೋರ್ಟು ಕೇಸ ಎಲ್ಲ ಆಮೇಲೆ ನೋಡ್ಕೊಂಡ್ರೆ ಆಯ್ತು ಅಲ್ವಾ ಕನಕ? ಅತ್ತೆ, ನನಗೆ ಸ್ವಲ್ಪ ಕೆಲಸ ಇದೆ, ಮತ್ತೆ ಹಾಸ್ಪಿಟ್ಲಿಗೆ ಹೋಗಬೇಕು. ಬಂದಮೇಲೆ ಎಲ್ಲ ಹೇಳ್ತೀನಿ. ನೀಲ್ಕಂಠ, ಕನಕಂಗೆ ತುಂಬ ಸುಸ್ತಾಗಿದೆ. ನಿನ್ನ ಹೆಂಡತಿಗೆ ಹೇಳಿ ಒಂದು ಲೋಟ ಜ್ಯೂಸ್ ಮಾಡ್ಕೊಂಡು ತೊಗೊಂಡು ಹೋಗಕ್ಕೆ ಹೇಳಿ. ಸರಿ ಅಕ್ಕ. ಹಲೋ ಮ್ಯಾನೇಜರ್, ನಾನು ಕನಕ ಮಾತಾಡ್ತಿರೋದು. 1 ಲಕ್ಷ ಕ್ಯಾಶ್ ಏನಾದರೂ ಇತ್ತಾ? ಇಲ್ವಾ? ಸರಿ ಬಿಡಿ. ಇಲ್ಲ, ಏನಿಲ್ಲ, ನಾನು ನಿಮ್ಗೆ ಆಮೇಲೆ ಫೋನ್ ಮಾಡ್ತೀನಿ. ಕನಕ, ಜ್ಯೂಸ್ ತಗೋ. ಅಲ್ಲಿಡಿ.
ಯಾಕೆ ಏನಾಯ್ತೆ? ಕನಕ 1 ಲಕ್ಷ ರೂಪಾಯಿಗೆ ಚೆಕ್ ಬರೀತಿದ್ದಾಳೆ ರೀ. ಏನು 1 ಲಕ್ಷ ರೂಪಾಯಿಗೆ ಚೆಕ್ಕ? ಹ್ಞೂ, ಆ ಲಕ್ಷ್ಮಿ ಹಾಸ್ಪಿಟಲ್ ನಲ್ಲಿ ಅಡ್ಮಿಟ್ ಆಗಿದ್ದಾಳಲ್ವಾ, ಹಾಸ್ಪಿಟಲ್ ಚಾರ್ಜಸ್ ಕಟ್ಟೋದಕ್ಕೆ ದುಡ್ಡಿರಲ್ಲ, ಅದಕ್ಕೆ ಚೆಕ್ ಬರೀತಿದ್ದಾಳೆ. ಯಾರಪ್ಪಂದು ಅಂತ ಕೊಡ್ತಾಳಂತೆ? ನಿಮ್ಮಪ್ಪನ ಮನೆದೋ ಅಲ್ಲ, ನಮ್ಮಪ್ಪನ ಮನೆದೋ ಅಲ್ಲ, ಅವಿ ಅಪ್ಪಂದು ತಾನೆ. ಹಾಗಂತ ಯಾರನ್ನು ಹೇಳೋದು ಕೇಳೋದು ಬೇಡವಾ? ಅವಳು ಇಷ್ಟ ಬಂದಾಗ ಮಾಡ್ಬಿಡೋದಾ? ಅವಳೇ ಯಜಮಾನಿ ತಾನೆ, ಯಾರನ್ನೇನ್ ಕೇಳೋದು? ಕೇಳಿ ಭಿಕ್ಷೆ ಹಾಕಿಸ್ಕೊಳಕ್ಕೆ ನಾವು ಕೆಟ್ಟೋದ್ವಾ? ಅಂತ ಕರ್ಮ ಅವಳಿಗೇನ್ರಿ ಬಂದಿದೆ? ಇವಾಗ 1 ಲಕ್ಷಕ್ಕೆ ಬರ್ಕೊಂಡಿದ್ದಾಳೆ, ನಾಳೆ 5 ಲಕ್ಷಕ್ಕೆ ಬರ್ಕೋತಾಳೆ. ಇದೇ ತರ ಅವ್ರ ಅದಕ್ಕೆ ವರ್ಷಾನ್ಗಟ್ಲೆ ಕೋಮಾದಲ್ಲಿ ಬಿದ್ದಿದ್ರೆ ಬೆಡ್ ಚಾರ್ಜು, ಟ್ರೀಟ್ಮೆಂಟು ಅಂತ ತವ್ರ ಮನೆನ ದುಡ್ಡು ಮಾಡ್ಬಿಡ್ತಾಳೆ. ಅಲ್ಲ, ಇದೇನ್ ಇವಳು ದುಡ್ದಿದ್ ದುಡ್ಡ? ಇಷ್ಟು ಸಲೀಸಾಗಿ ಚೆಕ್ ಬರ್ಕೋತಿದ್ದಾಳಲ್ಲ, ಇದ್ರ ಮೇಲೆ ಇವಳಿಗೇನ್ ಹಾಕಿದೆ? ದಕ್ಷಿಣ ಇಟ್ಟು ಅಧಿಕಾರನ ಕೈ ಕೊಟ್ಟು ಈಗ ಗೋಳಾಡಿದ್ರೆ ಏನ್ ಪ್ರಯೋಜನ? ಇವತ್ತು ಚೆಕ್ಕು ಬರ್ಕೋತಾಳೆ, ನಾಳೆ ಅವ್ರ ಅಣ್ಣ ಅದಕ್ಕೆ ಹೆಸರಿಗೆ ಆಸ್ತಿನೂ ಬರ್ಕೊಡ್ತಾಳೆ. ಅಧಿಕಾರ ಇದೆ ಅಂತ ಈ ತರ ಬೇಕಾಬಿಟ್ಟಿ ಖರ್ಚು ಮಾಡದ? ನಾನ್ ಎಲ್ಲಿಂದ ಬಂದವಳು, ನನ್ ಯೋಗ್ಯತೆ ಏನು ಅಂತ ಒಂದ್ಸಾರಿ ಯೋಚನೆ ಮಾಡೋದ್ ಬೇಡ್ವಾ? ನೀನ್ ಹೇಳೋದು ನಿಜ ಕಣೆ. ನಮ್ ಶ್ರೀಕಾಂತನ ಜೈಲಿಂದ ಬಿಡಿಸ್ಬೇಕು, ನಮ್ ಮನೆತನದ ಮಾನ ಮರ್ಯಾದೆ ಹರಾಜಾಗ್ತಿದೆ ಅಂತ ಒಂದೇ ಸಮ ಅವಲು ಹೊತ್ಕೊಂಡ್ವಿ. ಕೊಟ್ಲಾ ದುಡ್ಡು? ಎಲ್ ಕೊಟ್ಲು? ಕೊನೆಗೆ ಅಮ್ಮನ್ ಮಾತ್ಗೂ ಸೊಪ್ಪು ಹಾಕ್ಲಿಲ್ಲ, ತನ್ನ ಹಠಾನೆ ಸಾಧಿಸಿ ಶ್ರೀಕಾಂತನೂ ಬಿಡಿಸ್ಲಿಲ್ಲ. ನಮ್ ಮನೆ ದುಡ್ಡು ನಮ್ಗೆ ಸಿಗ್ದಿರೋ ಹಾಗೆ ಮಾಡಿದ್ಲು. ಈಗ ನೋಡಿದ್ರೆ ಯಾರ್ದೋ ದುಡ್ಡನ್ನ ತಗೊಂಡು ಹೋಗಿ ಯಾರಿಗೋ ಕೊಡ್ತಿದ್ದಾಳೆ. ಇವಳಗ್ ಬುದ್ಧಿ ಹೇಳೋರು ಯಾರು? ನಾವೇನ್ ಇವ್ರಕ್ಕೆ ಸಾಯಿ ಅಂತ ಹೇಳಿದ್ವಾ? ಇಲ್ಲ ವಿಷ ಸಪ್ಲೈ ಮಾಡಿದ್ವಾ? ನಮ್ದೇನ್ ಸಮಾಜ ಕಲ್ಯಾಣ ಇಲಾಖೆನಾ ಸಾಯಿ ಅವ್ರಿಗೆ ಪರಿಹಾರ ಕೊಡಕ್ಕೆ? ನೀವೇನೇ ಹೇಳಿ, ನಾಚಿಕೆ ಮಾನ ಮರ್ಯಾದೆ ಇರೋಳಾಗಿದ್ದಿದ್ರೆ ಅದಕ್ಕೆ ಸತ್ರೆ ಸಾಯ್ಲಿ ಅಂತ ಒಂದ್ ಬಿಡಿಗಾಸು ಮುಟ್ತಿರ್ಲಿಲ್ಲ. ಇವಳಾಗೋ ಹಕ್ಕೆ ನಾಚಿಕೆಗೆಟ್ಟು ಚೆಕ್ ಬರ್ಕೊಂಡು ತಗೊಂಡು ಹೋಗ್ತಿದ್ದಾಳೆ. ಥೂ, ಬಂಡು ಜನ್ಮ. ಅದಕ್ಕೆ 1 ಲಕ್ಷಕ್ಕೋಸ್ಕರ ನಿಮ್ ಸ್ವಾಭಿಮಾನ ಗೌರವನ ಒತ್ತೆ ಇಡಕ್ ನಾನು ಇಷ್ಟಪಡಲ್ಲ. ನನಗೆ ಕ್ಷಮಿಸ್ಬಿಡಿ ಅದಕ್ಕೆ. ನನ್ನ ಕೈಲಿ ನಿಮ್ಮನ್ನು ಉಳಿಸ್ಕೊಡಕ್ ಆಗ್ತಿಲ್ಲ. ದೇವ್ರೆ ನಿಮ್ಮನ್ನು ಬದುಕಿಸ್ಬೇಕು.